ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್. ಕೊಪ್ಪಳದ ಹನುಮನ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಖದಿಮರ ಕಾಟ ಶುರುವಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಹೊರ ರಾಜ್ಯದಿಂದ ಅಂಜನಾದ್ರಿಗೆ ಬರುವಂತಹ ಭಕ್ತರಿಗೆ ರಕ್ಷಣೆ ಇಲ್ಲದಂತ ಒಂದು ಪರಿಸ್ಥಿತಿ ಕೊಪ್ಪಳದ ಅಂಜನಾದ್ರಿಯಲ್ಲಿ ಈಗ ನಿರ್ಮಾಣವಾಗಿರೋದು. ಉತ್ತರ ಪ್ರದೇಶದ ಭಕ್ತರ ಮೇಲೆ ದರೋಡೆಕೋರರಿಂದ ದಾಳಿಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಇದು ನಡೆದಿರೋದು ಕೊಪ್ಪಳದ ಗಂಗಾವತಿಯ ಕೊರಮನ ಕ್ಯಾಂಪಿನ ಬಳಿ. ಯಾವ ರೀತಿ ಇವರು ದರೋಡೆ ಮಾಡ್ತಿದ್ರು ಅಂತಂದ್ರೆ, ಅವರು ಬರುವಂತಹ ಬಸ್ಗಳ ಮೇಲೆ ಕಲ್ಲನ್ನ ಎಸ್ತು ಕಲ್ಲು ತೂರಾಟ ಮಾಡಿ ಹಣವನ್ನ ದೋಚ್ತಾ ಇದ್ರ ದರೋಡೆಕೋರರು. ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರೋದು. ना एक ही आदमी मिला क्या? हाँ, एक ही, बस एक। दूसरा वाला क्या करे? वो तो घुसा ही रह गया, हम पकड़े कहाँ? पकड़े थोड़ी। क्या पुलिस, क्या प्रशासन ऐसा बोल रहा? पुलिस प्रशासन आपके यहाँ नहीं चलता है? हमारे यहाँ अगर आप लोगों के कोई पुलिस स्टेशन नहीं, लोकल पब्लिक है। कोई नहीं। ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜು ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ರಾಜು, ಒಂದ್ ಕಡೆ ಭಕ್ತರು ಸ್ಥಳೀಯರು ಅಂದ್ರೆ ಯಾವ ದರೋಡೆಕೋರರಿದ್ದಾರೋ ಅವರು ಕಲ್ಲೆಸೆದು ದರೋಡೆ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಸ್ಥಳೀಯರು ಇವರು ವೈರ್ ಕಟ್ ಆಗೋ ರೀತಿ ಬಸ್ ಚಾಲನೆ ಮಾಡಿ ಈ ರೀತಿ ಅವಘಡಕ್ಕೆ ಕಾರಣವಾಗಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾರೆ. ಸರಿಯಾದಂತಹ ಘಟನೆ ಏನ್ ನಡೆದಿದೆ ಅಂತ? ರಾಹುಲ್, ಈ ಗಲಾಟೆ ವಿಚಾರವಾಗಿ ಇದೀಗ ನಾವು ಡಿವೈಎಸ್ಪಿ ಗಂಗಾವತಿ ಡಿವೈಎಸ್ಪಿ ಅವರಿಗೆ ದೂರವಾಣಿ ಕರೆಯಲ್ಲಿ ಮಾತನಾಡಿದಾಗ, ಈ ಒಂದು ಏನು ನಮ್ಮ ಅಂಜನಾದ್ರಿ ಇದೆ, ಆನೆಗುಂದಿ ಭಾಗದಲ್ಲಿ ಒಂದು ವಿಶ್ವವಿಖ್ಯಾತಿ ಒಂದು ಅಂಜನಾದ್ರಿ ಬೆಟ್ಟ ಇದೆ. ಹನುಮನ ದರ್ಶನಕ್ಕೆ ವಿವಿಧ ರಾಜ್ಯಗಳಿಂದ ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಸೊ ಅವರು ಎಲ್ಲ ಫ್ಯಾಮಿಲಿ ಸಮೇತ ಬಸ್ಗಳನ್ನು ಮಾಡಿಕೊಂಡು ಇಲ್ಲಿ ಬರುವಂಥದ್ದು. ಈ ಸಂದರ್ಭದಲ್ಲಿ ಏನಂದ್ರೆ, ಇವತ್ತು ಉತ್ತರ ಪ್ರದೇಶದಿಂದ ಸುಮಾರು 5 ಬಸ್ಗಳಲ್ಲಿ ಹನುಮನ ದರ್ಶನಕ್ಕಾಗಿ ಭಕ್ತರು ಬಂದಿರ್ತಾರೆ. ಅವರು ದರ್ಶನ ಪಡೆದು ಮರಳುವಾಗ ಈ ಒಂದು ಗಲಾಟೆ ಆಗಿರುವಂಥದ್ದು. ಸೊ ಆನೆಗುಂದಿಯ ಒಂದು ಕಡೆ ಬಾಗಿಲು ಅಂತ ಬರುತ್ತೆ, ಆ ಕಡೆ ಬಾಗಿಲು ಬಳಿ ಒಂದು ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸೊ ಅಲ್ಲಿ ಬಸ್ಗಳಿಗೆ ಕಲ್ಲೆಸೆದಾಗ ಅಲ್ಲಿ ಕಾರಣ ಏನಂತಂದ್ರೆ, ಕೋರಮ್ಮನ ಕ್ಯಾಂಪಿನ ಬಳಿ ಒಂದು ಬಸ್ಸು ಕಂಬಕ್ಕೆ ಟಚ್ ಆಗಿ ವೈರ್ ಅಲ್ಲಿ ತುಂಡಾಗಿರೋದ್ರಿಂದ ಸ್ಥಳೀಯರು ಅಲ್ಲಿ ಇವ್ರ ಜೊತೆಗೆ ಒಂದಿಷ್ಟು ಮಾತಿನ ಚಕಮಕಿ ನಡೆದಿರುವಂಥದ್ದು, ಗಲಾಟೆ ನಡೆದಿರುವಂಥದ್ದು. ಆ ಕಾರಣಕ್ಕಾಗಿ ಒಂದು ದೊಡ್ಡ ಗಲಾಟೆ ಆಗಿರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಭಕ್ತರು ನೇರವಾಗಿ ಗಂಗಾವತಿಯ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿರುವಂಥದ್ದು. ಅಲ್ಲಿ ನಮ್ಮ ಮೇಲೆ ಕಲ್ಲೆಸಲಾಗಿದೆ ಮತ್ತು ದರೋಡೆಗೆ ಯತ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಮಾಡಿರುವಂಥದ್ದು. ನಂತರ ಅಲ್ಲಿ ಸ್ಥಳಕ್ಕೆ ಕೋರಮ್ಮನ ಕ್ಯಾಂಪಿಗೆ ಸ್ಥಳಕ್ಕೆ ಪೊಲೀಸರು ಹೋಗಿ ಭೇಟಿ ನೀಡಿದಾಗ ಅಲ್ಲಿ ವಿಚಾರಣೆ ಮಾಡಿದಾಗ ಇಲ್ಲಿ ಅವರು ನಮ್ಮ ಜೊತೆಗೆ ಅಸಭ್ಯವಾಗಿ ಮಾತನಾಡಿರುವಂಥದ್ದು, ಅವ್ಯಾಚ ಪದಗಳಿಂದ ನಿಂದಿಸಿರುವಂಥದ್ದು, ಇಲ್ಲಿ ವೈರು ಕಟ್ಟಾಗಿ ಬಿದ್ದಿರುವಂಥದ್ದು. ಆ ಕಾರಣಕ್ಕಾಗಿ ನಾವು ಅವ್ರ ಜೊತೆಗೆ ಗಲಾಟೆ ಮಾಡಿರುವಂಥದ್ದು, ಇಲ್ಲಿ ಯಾರೂ ದರೋಡೆ ಮಾಡಿಲ್ಲ, ಯಾರು ಕೂಡ ಕಲ್ಲೆಸೆದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರಿಗೆ ನೀಡಿರುವಂಥದ್ದು. ಇದೀಗ ಆ ಒಂದು ಕಾರಣಕ್ಕೆ ಉತ್ತರ ಪ್ರದೇಶದವರು ಇಲ್ಲಿ ಪೊಲೀಸರು ಕೂಡ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ, ಇಲ್ಲಿ ಸ್ಥಳೀಯರ ಪರವಾಗಿದ್ದಾರೆ ಅಂತ ರೀತಿಯಲ್ಲಿ ಈಗ ಪೊಲೀಸರ ಒಂದು ಠಾಣೆಗೆ ಮುತ್ತಿಗೆ ಆಗಿರುವಂಥದ್ದು. ಗಲಾಟೆಯಲ್ಲಿ ಸಾಮಾನ್ಯವಾಗಿ ಈ ಬಂದಂತ ಉತ್ತರ ಪ್ರದೇಶದ ಇಬ್ಬರಿಗೆ ಒಂದು ಘಟನೆಯಲ್ಲಿ ಗಾಯಗಳಾಗಿರುವಂಥದ್ದು. ರಾಮ್ಕುಮಾರ್ ಮೋನು ಎನ್ನುವವರಿಗೆ ತಲೆಗೆ ಗಾಯ ಆಗಿರೋದ್ರಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ದರೋಡೆಗೆ ಯತ್ನ ಮಾಡಿದ್ದಾರೆ ಎಂದು ಒಂದು ಪೊಲೀಸರ ಮುಂದೆ ದೂರು ಕೊಡಲು ಮುಂದಾಗಿರುವಂಥದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ರಾಜು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.